ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮಹಾಶಿವರಾತ್ರಿಯ ದಿನ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಅಭಿಷೇಕ ಯಾವುದು ಎಂಬುದರ ಒಂದು ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಿವನು ಅಭಿಷೇಕ ಪ್ರಿಯ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಹಾಗಿದ್ರೆ ಮಹಾಶಿವರಾತ್ರಿಯ ದಿನ ನಾವು ಶಿವನಿಗೆ ಯಾವೆಲ್ಲ ಒಂದು ಪ್ರಿಯವಾದ ಅಭಿಷೇಕಗಳನ್ನ ನಾವು ಮಾಡಿದ್ರೆ ಏನೆಲ್ಲ ಲಾಭಗಳು ನಮ್ಗೆ ಸಿಗುತ್ತೆ ಅನ್ನೋ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಯಾರೆಲ್ಲ ನಮ್ ಚಾನಲ್ ನ ಹೊಸದಾಗಿ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಶಿವನು ಅಭಿಷೇಕ ಪ್ರಿಯ ಅಂತ ಪ್ರತಿಯೊಬ್ಬರಿಗೂ ಕೂಡ ತಿಳಿದಿದೆ ಸ್ನೇಹಿತರೆ. ಗಂಗಾ ಜಲದಿಂದ ಅಭಿಷೇಕವನ್ನ ಮಾಡಿದರೆ ಭಾವ ಪರವಶನಾಗ್ತಾನಂತೆ ಮಹಾಶಿವ. ಅಂತಹ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಆಗುವ ಲಾಭಗಳೇನು ಎಂಬುದನ್ನು ನಾವು ತಿಳಿದುಕೊಂಡು ಅಭಿಷೇಕವನ್ನ ಮಾಡಬೇಕಾಗುತ್ತೆ. ವಿಷ್ಣು ಅಲಂಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ ಎಂದು ಶಾಸ್ತ್ರಗಳು ಹೇಳುತ್ತವೆ. ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಶೀಘ್ರವಾಗಿ ಪ್ರಸನ್ನರಾಗ್ತಾರಂತೆ. ನಾವು ಯಾವುದೇ ಒಂದು ಕೋರಿಕೆಗಳನ್ನ ಇಟ್ಟು ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ನಾವು ಅಭಿಷೇಕವನ್ನ ಮಾಡಿದಾಗ ಈ ಸೃಷ್ಟಿಯ ಪ್ರತಿಯೊಂದು ಅಣುವಿನಲ್ಲೂ ಕೂಡ ಶಿವನಿದ್ದಾನೆ ಅಂತ ಸಾಬೀತನ್ನ ಪಡಿಸ್ತಾನಂತೆ ಮಹಾಶಿವ. ಆದ್ರಿಂದ ಅಭಿಷೇಕವನ್ನ ಮಹಾಶಿವರಾತ್ರಿಯಲ್ಲಿ ಮಾಡೋದು ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗಿದೆ ಸ್ನೇಹಿತರೆ. ಶಾಸ್ತ್ರಗಳ ಪ್ರಕಾರ ಭಗವಾನ್ ಶಿವನಿಗೆ ಅನೇಕ ವಸ್ತುಗಳಿಂದ ಅಭಿಷೇಕವನ್ನ ಮಾಡಬಹುದು. ಆದರೆ ಅಭಿಷೇಕವನ್ನ ಮಾಡುವಾಗ ಭಕ್ತಿ ಶ್ರದ್ಧೆ ತುಂಬಾನೇ ನಾವು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಆಡಂಬರದಿಂದ ಮಾಡುವ ಪೂಜೆ ಅಭಿಷೇಕಕ್ಕಿಂತ ಭಕ್ತಿಯಿಂದ ಮಾಡುವ ಅಭಿಷೇಕ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಆದ್ರಿಂದ ನಾವು ಶಿವನಿಗೆ ಯಾವ ವಸ್ತುವಿನಿಂದ ಅಭಿಷೇಕ ಮಾಡಿದರೆ ಯಾವ ರೀತಿಯ ಫಲ ಸಿಗುತ್ತದೆ, ಯಾವ ವಸ್ತುಗಳಿಂದ ಅಭಿಷೇಕ ಮಾಡಿದಾಗ ಏನಾಗುತ್ತದೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಗರಿಕೆಯ ನೀರಿನಿಂದ ಶಿವನಿಗೆ ಅಭಿಷೇಕವನ್ನ ಮಾಡೋದ್ರಿಂದ ಬದುಕಿನ ಏನೇ ಒಂದು ತೊಂದರೆಗಳಿದ್ರೂ ಕೂಡ, ನಮ್ಮ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ರಗಳು ಇದ್ದರೂ ಕೂಡ ಅವೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಗರಿಕೆ ನೀರಿನಿಂದ ಅಭಿಷೇಕವನ್ನ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತವೆ. ಎಳ್ಳಿನ ಎಣ್ಣೆಯಿಂದ ಅಭಿಷೇಕವನ್ನ ಮಾಡಿದ್ರೆ ಅಪಮೃತ್ಯುವಿನಿಂದ ನಿವಾರಣೆಯನ್ನ ಪಡ್ಕೋಬಹುದು. ಅಂದ್ರೆ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ, ಅಂಥವರು ಅಪಮೃತ್ಯುವಿನಿಂದ ಪಾರಾಗಲು ಅಥವಾ ಮುಂಬರುವ ಯಾವುದೇ ಒಂದು ಜೀವನದಲ್ಲಿ ಕಂಟಕ ಇದ್ರೂ ಕೂಡ ಎಳ್ಳಿನ ಎಣ್ಣೆಯಿಂದ ಶಿವನಿಗೆ ಅಭಿಷೇಕವನ್ನ ಮಾಡೋದ್ರಿಂದ ಅದರಿಂದನೂ ಕೂಡ ತಪ್ಪಿಸ್ಕೊಳ್ಬಹುದು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಜೊತೆಗೆ ಹಸುವಿನ ಹಾಲಿನಿಂದ ಮಾಡಿದ ಅಭಿಷೇಕವು ಸಕಲ ಸೌಕರ್ಯಗಳನ್ನ ಜೀವನದಲ್ಲಿ ನೀಡುತ್ತದೆ ಅಂತೆ. ಆದ್ರಿಂದ ಹಾಲಿನಿಂದ ಶಿವನ ಅಭಿಷೇಕ ಮಾಡೋದು ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಮೊಸರಿನಿಂದ ಮಾಡಿದ ಅಭಿಷೇಕವು ಶಕ್ತಿ, ಆರೋಗ್ಯ ಮತ್ತು ಸಮೃದ್ಧಿಯನ್ನ ನೀಡುತ್ತದಂತೆ. ಹಸುವಿನ ತುಪ್ಪದಿಂದ ಅಭಿಷೇಕ ಮಾಡಿದರೆ ಸಂಪತ್ತು ಕೂಡ ದೊರೆಯುತ್ತೆ. ಹಲವಾರು ವಸ್ತುಗಳನ್ನ ನಾವು ಹೀಗೆ ಬಳಸಿ ಅಭಿಷೇಕವನ್ನ ಮಾಡಬಹುದು. ಜೊತೆಗೆ ಕಬ್ಬಿನ ರಸದಿಂದಲೂ ಕೂಡ ಅಭಿಷೇಕವನ್ನ ಮಾಡ್ತಾರೆ. ಇದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಅಂತ ನಂಬಲಾಗಿದೆ ಸ್ನೇಹಿತರೆ. ಜೊತೆಗೆ ಸಕ್ಕರೆಯಿಂದ ಅಭಿಷೇಕವನ್ನ ಮಾಡಿದಾಗ ಜೀವನದಲ್ಲಿ ಇರುವಂತಹ ದುಃಖ ನಾಶ ಆಗುತ್ತೆ ಅಂತ ನಂಬಲಾಗಿದೆ. ಜೊತೆಗೆ ಶಿವನಿಗೆ ಪ್ರಿಯವಾದಂತಹ ಬಿಲ್ವ ಪತ್ರೆಯ ದಳದ ನೀರಿನಿಂದ ಅಭಿಷೇಕವನ್ನ ಮಾಡಿದರೆ ಜೀವನದಲ್ಲಿ ಆನಂದ ಹೆಚ್ಚಾಗಿ ಸಿಗುತ್ತದೆ. ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ಚೈತನ್ಯ ಹೆಚ್ಚಾಗುತ್ತದೆ ಅಂತ ನಂಬಲಾಗಿದೆ. ಜೊತೆಗೆ ಪುಷ್ಪೋದಕದಿಂದ ಅಭಿಷೇಕ ಮಾಡಿದವರಿಗೆ ಭೂಮಿ ಅಂದ್ರೆ ಮನೆಗಳನ್ನ, ಸೈಟ್ಗಳನ್ನ ಖರೀದಿಸುವಂತ ಶಕ್ತಿ ಹೆಚ್ಚಾಗಿ ಸಿಗುತ್ತದಂತೆ. ಜೊತೆಗೆ ಎಳನೀರಿನಿಂದಲೂ ಕೂಡ ಅಭಿಷೇಕವನ್ನ ಮಾಡಿದ್ರೆ ಸಕಲ ಸಂಪತ್ತು ನಮ್ಗೆ ಹೆಚ್ಚಾಗ್ತಾ ಬರುತ್ತೆ. ರುದ್ರಾಕ್ಷಿಗಳಿಂದ ಜಲಾಭಿಷೇಕವನ್ನ ಮಾಡಿದ್ರೆ ಸಕಲ ಸಂಪತ್ತು ನಮ್ಗೆ ಒದಗುತ್ತಂತೆ. ಭಸ್ಮದಿಂದ ಅಂದ್ರೆ ವಿಭೂತಿಯಿಂದ ನಾವು ಅಭಿಷೇಕವನ್ನ ಮಾಡಿದಾಗ ಪಾಪ ಕರ್ಮಗಳೆಲ್ಲ ನಾಶ ಆಗುತ್ತೆ ಅಂತ ನಂಬಲಾಗಿದೆ. ಜೊತೆಗೆ ಶಿವನಿಗೆ ಇಷ್ಟೆಲ್ಲ ವಸ್ತುಗಳನ್ನ ಬಳಸ್ಕೊಂಡು ನಾವು ಅಭಿಷೇಕವನ್ನ ಮಾಡ್ಬೋದು. ಅದರಲ್ಲೂ ಕೂಡ ಯಾವುದೇ ರೀತಿಯ ಖರ್ಚು ವೆಚ್ಚವಿಲ್ಲದೆ ನಾವು ಕೆಲವೊಂದು ಅಭಿಷೇಕಗಳನ್ನ ಕೂಡ ನಾವು ಮಾಡ್ಬೋದು. ಅಂದ್ರೆ ಗರಿಕೆ ನೀರಿನಿಂದ ಮಾಡುವಂಥದ್ದು, ವಿಭೂತಿಯಿಂದ ಮಾಡುವಂಥದ್ದು, ಹಾಲಿನಿಂದ, ಮೊಸರಿನಿಂದ, ತುಪ್ಪದಿಂದ ಮಾಡುವಂಥದ್ದು ತುಂಬಾನೇ ವಿಶೇಷ. ಅದರಲ್ಲೂ ಕೂಡ ಶುದ್ಧ ನೀರಿನಿಂದ ನಾವು ಅಭಿಷೇಕವನ್ನ ಮಾಡೋದ್ರಿಂದ ನಾವು ಜೀವನದಲ್ಲಿ ಏನನ್ನೇ ಕಳ್ಕೊಂಡಿರ್ಲಿ ಅದೆಲ್ಲ ಕೂಡ ನಮಗೆ ವಾಪಸ್ ದೊರೆಯುತ್ತದಂತೆ. ಈ ರೀತಿಯಾಗಿ ನಾವು ಮಹಾಶಿವರಾತ್ರಿ ದಿನ ಶಿವನಿಗೆ ಹಲವಾರು ರೀತಿಯಾಗಿ ಅಭಿಷೇಕಗಳನ್ನ ಮಾಡಬಹುದು. ನೋಡೋರಲ್ವಾ ಸ್ನೇಹಿತರೆ, ಮಹಾಶಿವರಾತ್ರಿಯ ದಿನ ಶಿವಲಿಂಗಕ್ಕೆ ನಾವು ಯಾವ ರೀತಿಯಾಗಿ ಯಾವ ಯಾವ ವಸ್ತುಗಳನ್ನ ನಾವು ಬಳಸ್ಕೊಂಡು ತುಂಬಾ ಕಡಿಮೆ ಖರ್ಚಿನಲ್ಲಿ ಅಭಿಷೇಕವನ್ನ ಮಾಡ್ಬೋದು ಅಂತ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಥ್ಯಾಂಕ್ ಯು.